ನಮಸ್ಕಾರ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ನಾವಿಂದು ಮಾರ್ಚ್ 9, 2026 ಮುರಳಿ ಅಂದರೆ ಒಂದು ನಿರ್ದಿಷ್ಟ ಆಧ್ಯಾತ್ಮಿಕ ಸಂದೇಶದ ಮೂಲವಸ್ತುವನ್ನ ಇದ್ದೇವೆ. ಹೌದು, ಖಂಡಿತ. ಈ ಮೂಲವಸ್ತು ತುಂಬಾನೇ ಆಸಕ್ತಿದಾಯಕವಾಗಿದೆ. ನಾವಿಂದು ಮುಖ್ಯವಾಗಿ ಅಂದರೆ ನಮ್ಮ ಇಂದಿನ ಉದ್ದೇಶ ಸ್ಪಷ್ಟವಾಗಿದೆ. ಒಬ್ಬ ಸಾಮಾನ್ಯ ಮನುಷ್ಯ ಕೇವಲ ಭೌತಿಕ ಕಾರ್ಯಗಳಿಂದಷ್ಟೇ ಅಲ್ಲದೆ ತನ್ನ ಆಂತರಿಕ ಸ್ಥಿತಿಯ ಮೂಲಕ ಮಾಸ್ಟರ್ ಕಲ್ಯಾಣಕಾರಿ ಆಗೋದು ಹೇಗೆ ಅನ್ನೋದನ್ನು ನಾವು ಅನ್ವೇಷಿಸಬೇಕಿದೆ. ಎಕ್ಸಾಕ್ಟ್ಲಿ. ಇಡೀ ಜಗತ್ತಿಗೆ ಒಳಿತು ಮಾಡೋ ಆ ಒಂದು ಆಂತರಿಕ ಸ್ಥಿತಿ ಬಗ್ಗೆ. ಸರಿ, ನಾವಿದನ್ನು ಬಿಡಿಸಿ ನೋಡೋಣ. ಈ ಮೂಲವಸ್ತುವಿನಲ್ಲಿ ಒಂದು ಅತ್ಯಂತ ಕುತೂಹಲಕಾರಿ ಗಣಿತದ ವೈರುಧ್ಯವನ್ನ ಪ್ರಸ್ತಾಪಿಸಲಾಗಿದೆ. ಅಂದರೆ ಒಂದು ಮ್ಯಾಥಮ್ಯಾಟಿಕಲ್ ಪ್ಯಾರಾಡಾಕ್ಸ್. ಹೌದು, ಪ್ರಾಪಂಚಿಕ ಗಣಿತ ಮತ್ತು ಆಧ್ಯಾತ್ಮಿಕ ಗಣಿತದ ನಡುವಿನ ಅಂತರ ಗೊತ್ತಾ? ಕರೆಕ್ಟ್. ನೋಡಿ, ಜಗತ್ತಿನ ಲೆಕ್ಕಾಚಾರದ ಪ್ರಕಾರ ನಾವು ಎಷ್ಟು ದೊಡ್ಡ ಮೊತ್ತದ ಹಣವನ್ನು ದಾನ ಮಾಡ್ತೀವೋ ಅಷ್ಟು ದೊಡ್ಡ ಪುಣ್ಯ ನಮಗೆ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಬಟ್ ಈ ಸಂದೇಶದಲ್ಲಿ ವಿವರಿಸಿರುವ ಲೆಕ್ಕಾಚಾರ ಸಂಪೂರ್ಣ ಭಿನ್ನವಾಗಿದೆ. ಆ ಗಣಿತದ ವೈರುಧ್ಯವೇ ಈ ಇಡೀ ಮೂಲವಸ್ತುವಿನ ಕೇಂದ್ರಬಿಂದು. ಅಂದ್ರೆ ಹೇಗೆ? ಪ್ರಾಪಂಚಿಕ ಗಣಿತದಲ್ಲಿ ನಾವು ನೀಡುವ ಭೌತಿಕ ವಸ್ತುವಿನ ಪ್ರಮಾಣಕ್ಕೆ ಅಂದ್ರೆ ನಂಬರ್ಸ್ ಅಥವಾ ಸಂಖ್ಯೆಗೆ ಬೆಲೆ ಇರುತ್ತೆ. ಆದ್ರೆ ಆಧ್ಯಾತ್ಮಿಕ ಗಣಿತ ಕೇವಲ ಆ ವಸ್ತುವಿನ ಹಿಂದಿರುವ ಭಾವನೆಯ ಆಳವನ್ನು ಮಾತ್ರ ಅಳೆಯುತ್ತೆ. ಓ, ಕೇವಲ ಭಾವನೆ. ಹೌದು. ಈ ಸಂದೇಶದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿರುವ ಹಾಗೆ ಒಬ್ಬ ವ್ಯಕ್ತಿ ಕೇವಲ 8 ಆಣೆ ಅಥವಾ 1 ರೂಪಾಯಿಯನ್ನು ಆ ಯಾವುದೇ ಅಹಂಕಾರದ ಲೇಪವಿಲ್ಲದೆ ಸಂಪೂರ್ಣ ಸಮರ್ಪಣಾ ಭಾವನೆದಿಂದ ನೀಡಿದ್ರೆ ಅದು ಮುಂದಿನ 21 ಜನ್ಮಗಳವರೆಗೆ ಅರಮನೆಯನ್ನು ಕಟ್ಟುವಷ್ಟು ಶಕ್ತಿಯನ್ನು ಹೊಂದಿರುತ್ತೆ ಅಂತ ಹೇಳಲಾಗಿದೆ. ಇದು ನಿಜಕ್ಕೂ ಅದ್ಭುತ. ಇಲ್ಲಿ ನಮಗೆ ಪುರಾಣಗಳಲ್ಲಿ ಬರುವ ಸುಧಾಮನ ಹಿಡಿಯಕ್ಕಿಯ ದೃಷ್ಟಾಂತ ನೆನಪಾಗುತ್ತಲ್ವಾ? ಖಂಡಿತ. ಆತ ತಂದದ್ದು ಕೇವಲ ಹಿಡಿಯಕ್ಕಿ. ಪ್ರಾಪಂಚಿಕ ಲೆಕ್ಕಾಚಾರದಲ್ಲಿ ಅದಕ್ಕೆ ಯಾವ ದೊಡ್ಡ ಮೌಲ್ಯವೂ ಇಲ್ಲ. ನಿಜ. ಆದರೆ ಆ ಅಕ್ಕಿಯ ಹಿಂದಿದ್ದ ಶೂನ್ಯ ಅಹಂಕಾರ ಆ ದಾನದ ಮೌಲ್ಯವನ್ನು ಅನಂತವನ್ನಾಗಿಸಿತು. ಅಂದ್ರೆ ನಾವು ದೊಡ್ಡ ಮೊತ್ತದ ಚೆಕ್ ಬರೆದಾಗ ಅಥವಾ ಸಾರ್ವಜನಿಕವಾಗಿ ದೊಡ್ಡ ದಾನ ಮಾಡಿದಾಗ ಮನುಷ್ಯನ ಮನಸ್ಸಿನಲ್ಲಿ ಸಹಜವಾಗಿ ನಾನು ಮಾಡಿದೆ ಅನ್ನೋ ಅಹಂಕಾರ ಮೂಡೋ ಚಾನ್ಸಸ್ ಹೆಚ್ಚು. ಎಕ್ಸಾಕ್ಟ್ಲಿ. ಎಲ್ಲಿ ಅಹಂಕಾರ ಪ್ರವೇಶಿಸುತ್ತೋ ಅಲ್ಲಿ ಆ ದಾನದ ಆಧ್ಯಾತ್ಮಿಕ ಮೌಲ್ಯ ಕುಸಿಯುತ್ತೆ. ನಾನು ಅನ್ನೋ ಭಾವನೆ ಶೂನ್ಯವಾದಾಗ ಮಾತ್ರ ಒಂದು ಸಣ್ಣ ಕಾರ್ಯ ಕೂಡ ಅನಂತ ಮೌಲ್ಯವನ್ನ ಪಡೆಯುತ್ತೆ. ಹೌದು. ಈ ವಿಚಾರವನ್ನು ನಾವು ದೈನಂದಿನ ಜೀವನಕ್ಕೆ ಅನ್ವಯಿಸಿ ನೋಡಿದ್ರೆ ಕಲ್ಯಾಣ ಮಾಡೋದು ಅಂದ್ರೆ ಕೇವಲ ವಸ್ತುಗಳನ್ನು ನೀಡೋದಲ್ಲ. ಮತ್ತೆ ಬೇರೇನು? ಬದಲಾಗಿ ನಮ್ಮ ವೈಬ್ರೇಷನ್ಸ್ ಅಥವಾ ಆಂತರಿಕ ತರಂಗಗಳನ್ನು ಬದಲಾಯಿಸುವ ಪ್ರಕ್ರಿಯೆ ಇದು. ಈ ವೈಬ್ರೇಷನ್ಸ್ ಬಗ್ಗೆ ಹೇಳುವಾಗ ಮೂಲ ವಸ್ತುವಿನಲ್ಲಿ ಗುಲಾಬಿ ಹೂವಿನ ಪ್ರಸ್ತಾಪವಿದೆ. ಇದೊಂದು ಅತ್ಯುತ್ತಮ ಉದಾಹರಣೆ. ಗುಲಾಬಿ ಹೂವಿನ ಉದಾಹರಣೆ ನಿಜಕ್ಕೂ ಆಳವಾದದ್ದು. ನೋಡಿ, ಒಂದು ಗುಲಾಬಿ ಹೂವು ತನ್ನ ಸುತ್ತಮುತ್ತಲಿನ ಗಾಳಿಗೆ ಸುಗಂಧವನ್ನು ಬೀರ್ಬೇಕು, ಇಡೀ ತೋಟನ ಕಲ್ಯಾಣ ಮಾಡ್ಬೇಕು ಅಂತ ಯಾವುದೇ ಸ್ಟ್ರಾಟಜಿ ಅಥವಾ ರಣನೀತಿಯನ್ನು ರೂಪಿಸೋದಿಲ್ಲ. ಹೌದು, ಅದು ಗಂಟೆಗಟ್ಲೆ ಕೂತು ಪ್ಲಾನ್ ಮಾಡಲ್ಲ. ಇಲ್ಲ. ಸುಗಂಧವನ್ನು ಬೀರುವುದು ಅದರ ನೈಸರ್ಗಿಕ ಅಸ್ತಿತ್ವ. ಅದೇ ರೀತಿ ಮನುಷ್ಯ ತನ್ನನ್ನು ತಾನು ಒಳಗಿನಿಂದ ಶಾಂತಗೊಳಿಸಿಕೊಂಡಾಗ ಆತನ ಪ್ರತಿಯೊಂದು ಸಂಕಲ್ಪವು ಜಗತ್ತಿಗೆ ಒಂದು ಆಶೀರ್ವಾದವಾಗಿ ಬದಲಾಗುತ್ತೆ ಅಂತ. ಕರೆಕ್ಟ್. ಒಂದು ದುವಾ ಆಗಿ ಬದಲಾಗುತ್ತೆ. ಬಟ್ ವಾಸ್ತವದಲ್ಲಿ ಮನುಷ್ಯರಿಗೆ ಆ ಸ್ಥಿತಿಯಲ್ಲಿ ಇರೋದು ಅಷ್ಟು ಸುಲಭವಲ್ಲ ಅಲ್ವಾ? ದೈನಂದಿನ ಒತ್ತಡಗಳಲ್ಲಿ ನಾವು ಆಗಾಗ ನಮ್ಮ ಬ್ಯಾಲೆನ್ಸ್ ಅಥವಾ ಸಮತೋಲನವನ್ನು ಕಳೆದುಕೊಳ್ತೇವೆ. ಹೌದು, ಅದು ಸಹಜ. ನಮ್ಮ ಕೇಳುಗರಿಗೆ ಶೂದ್ರ ಸ್ಥಿತಿಯಿಂದ ಬ್ರಾಹ್ಮಣ ಸ್ಥಿತಿಗೆ ಬದಲಾಗುವ ಪರಿಕಲ್ಪನೆ ಹೊಸದೇನಲ್ಲ. ಆದರೂ ಇದು ಯಾವುದೇ ಲೌಕಿಕ ಜಾತಿಯ ಬಗ್ಗೆ ಅಲ್ಲ. ಖಂಡಿತ ಅಲ್ಲ. ಬದಲಾಗಿ 5 ವಿಕಾರಗಳಾದ ಕಾಮ, ಕ್ರೋಧ, ಲೋಭ ಮುಂತಾದವುಗಳ ಅಂಧಕಾರದಿಂದ ಹೊರಬಂದು ಜ್ಞಾನದ 3ನೇ ಕಣ್ಣು ತೆರೆಯುವ ಪ್ರಕ್ರಿಯೆ ಅಂತ ನಮಗೆಲ್ಲರಿಗೂ ತಿಳಿದಿದೆ. ಆದರೂ ದೈನಂದಿನ ವ್ಯವಹಾರಗಳಲ್ಲಿ ತಾನು ನಾಶವಾಗುವ ದೇಹವಲ್ಲ, ಅಮರವಾದ ಆತ್ಮ ಎಂಬ ಆ ಬ್ರಾಹ್ಮಣ ಪ್ರಜ್ಞೆಯನ್ನು ನಿರಂತರವಾಗಿ ಕಾಪಾಡಿಕೊಳ್ಳುವುದು ಒಂದು ದೊಡ್ಡ ಹೋರಾಟವಲ್ವೇ? ಆ ನಿರಂತರತೆಯೇ ನಿಜವಾದ ಸವಾಲು. ಇಲ್ಲಿ ಅತ್ಯಂತ ಗಮನಾರ್ಹವಾದ ಅಂಶ ಏನಂದ್ರೆ ಈ ಪ್ರಜ್ಞೆಯ ಬದಲಾವಣೆಯು ಒಂದು ದಿನದ ಮ್ಯಾಜಿಕ್ ಅಲ್ಲ. ಅಂದ್ರೆ ಓವರ್ನೈಟ್ ಆಗಲ್ಲ. ಇಲ್ಲೊಂದು ದೈನಂದಿನ ಅಭ್ಯಾಸ. ಜ್ಞಾನದ 3ನೇ ಕಣ್ಣು ತೆರೆದಾಗ ಮಾತ್ರ ಜಗತ್ತಿನ ನೋಡುವ ದೃಷ್ಟಿಕೋನ ಬದಲಾಗುತ್ತೆ. ಹೌದು. ನಾನು ದೇಹವಲ್ಲ ಅನ್ನುವ ಅರಿವು ದೃಢವಾದಾಗ ಇತರರನ್ನು ಕೂಡ ಆತ್ಮಗಳ ರೂಪದಲ್ಲಿ ನೋಡುವ ಅಭ್ಯಾಸ ಬೆಳೆಯುತ್ತೆ. ಆಗ ಸಹಜವಾಗಿಯೇ ನಮ್ಮಿಂದ ಹೊರಹೊಮ್ಮುವ ತರಂಗಗಳು ಸಕಾರಾತ್ಮಕವಾಗಿರ್ತವೆ.
ಆದ್ರೆ ನಮ್ಮ ದೈನಂದಿನ ಬೇಡಿಕೆಗಳು, ನಮ್ಮ ಇನ್ಸೆಕ್ಯೂರಿಟೀಸ್ ಅಥವಾ ಅಭದ್ರತೆಗಳು ನಮ್ಮನ್ನ ಮತ್ತೆ ಭೌತಿಕ ಆಲೋಚನೆಗಳ ಕಡೆಗೆ ಎಳಿತವೆ ಅಲ್ವಾ? ಹೌದು, ಆ ಭೌತಿಕ ಬೇಡಿಕೆಗಳೇ ಭಕ್ತಿ ಮತ್ತು ಜ್ಞಾನದ ನಡುವಿನ ಅಂತರವನ್ನು ಸೃಷ್ಟಿಸುತ್ತವೆ ಅಂತ ಈ ಮೂಲವಸ್ತುವಿನಲ್ಲಿ ಬಹಳ ನಿಖರವಾಗಿ ವಿಶ್ಲೇಷಿಸಲಾಗಿದೆ. ನಿಜ. ನಾವು ಪ್ರಜ್ಞೆಯ ಮಟ್ಟದಲ್ಲಿ ಉನ್ನತ ಸ್ಥಿತಿಯಲ್ಲಿರಲು ಟ್ರೈ ಮಾಡ್ತೀವಿ. ಆದರೆ ಕಷ್ಟಗಳು ಬಂದಾಗ ಮಂದಿರಗಳಿಗೂ ಪ್ರಾರ್ಥನಾ ಸ್ಥಳಗಳಿಗೂ ಹೋಗಿ ಮತ್ತೆ ನಮ್ಮ ಲೌಕಿಕ ಅಗತ್ಯಗಳನ್ನ ಬೇಡಲು ಶುರು ಮಾಡ್ತೀವಿ. ಕರೆಕ್ಟ್. ಉದ್ಯೋಗ, ಹಣ, ಪ್ರಮೋಷನ್, ಆರೋಗ್ಯ ಇವುಗಳ ಸುತ್ತಲೇ ನಮ್ಮ ಪ್ರಾರ್ಥನೆ ಗಿರಿಕಿ ಓಡಿತಿರುತ್ತೆ. ಇದೇ ಆತಂಕಕಾರಿ ವಿಷಯ. ಭಕ್ತಿ ಮಾರ್ಗದಲ್ಲಿ ದೇವರನ್ನು ಹುಡುಕುವ ಮತ್ತು ಕರೆಯುವ ಪ್ರಕ್ರಿಯೆ ಇದೆ. ಆದರೆ ಅಲ್ಲಿ ಬೇಡುವ ಭೌತಿಕ ವಸ್ತುಗಳ ಸ್ವಭಾವವೇನು ಅಂತ ನಾವು ವಿಮರ್ಶಿಸಬೇಕು. ಭೌತಿಕ ವಸ್ತುಗಳು ಇಂದು ಬರ್ತವೆ, ನಾಳೆ ಕಣ್ಮರೆಯಾಗ್ತವೆ. ಅವು ಶಾಶ್ವತವಲ್ಲ. ಎಕ್ಸಾಕ್ಟ್ಲಿ, ಅವು ಶಾಶ್ವತವಲ್ಲ. ನಾವು ಮಂದಿರಗಳಲ್ಲಿ ಬೇಡಿ ಪಡೆಯುವ ಆ ವಸ್ತುಗಳು ಭವಿಷ್ಯದಲ್ಲಿ ನಮ್ಮ ದುಃಖಕ್ಕೂ ಕಾರಣವಾಗಬಹುದು. ಹೇಗೆ? ಉದಾಹರಣೆಗೆ, ಒಂದು ದುಬಾರಿ ಕಾರು ಅಥವಾ ಮನೆ ಪಡೆದರೆ ಅದನ್ನು ಕಾಪಾಡಿಕೊಳ್ಳುವ ಭಯ, ಕಳ್ಳರ ಭಯ ಅಥವಾ ಅದು ಹಾಳಾಗಬಹುದೆಂಬ ಆತಂಕ ಮನುಷ್ಯನನ್ನು ಸದಾ ಕಾಡುತ್ತಿರುತ್ತೆ. ಅಂದ್ರೆ ಲೌಕಿಕ ವಸ್ತುಗಳು ತಮ್ಮ ಜೊತೆಯಲ್ಲೇ ಭಯವನ್ನು ತರ್ತಾವೆ. ಕಾರು ಕೊಂಡ್ರೆ ಗೀಚ್ತಾರೆ ಎಂಬ ಭಯ, ಹಣವಿದ್ರೆ ಇನ್ಕಮ್ ಟ್ಯಾಕ್ಸ್ ಇಲಾಖೆಯ ಭಯ. ಹೌದು, ಈ ಆತಂಕಗಳೆಲ್ಲವೂ ಭೌತಿಕ ವಸ್ತುವಿನ ಅನಿವಾರ್ಯ ಲಗತ್ತುಗಳು. ಹಾಗಾದ್ರೆ ಜ್ಞಾನ ಮಾರ್ಗದಲ್ಲಿ ಸಿಗುವ ಅವಿನಾಶಿ ರತ್ನಗಳು ನಮಗೆ ಆ ಭದ್ರತೆಯನ್ನು ಹೇಗೆ ನೀಡ್ತವೆ? ಜ್ಞಾನವು ಭಗವಂತನಿಂದ ಯಾವುದೇ ಬೇಡಿಕೆ ಇಲ್ಲದೆ ನೇರವಾಗಿ ಸಿಗುವ ಕೊಡುಗೆ ಅಂತ ಈ ಸಂದೇಶದಲ್ಲಿ ಹೇಳಲಾಗಿದೆ. ಓ, ಯಾವುದೇ ಡಿಮ್ಯಾಂಡ್ ಇಲ್ದೆನಾ? ಹೌದು, ಈ ಅವಿನಾಶಿ ಜ್ಞಾನರತ್ನಗಳು ಕೇವಲ ಈ ಜನ್ಮಕ್ಕೆ ಮಾತ್ರವಲ್ಲ, ಜನ್ಮ ಜನ್ಮಾಂತರಗಳವರೆಗೆ ಆತ್ಮದ ಜೊತೆಗಿರ್ತವೆ. ವಾವ್! ಇದನ್ನು ಜಗತ್ತಿನ ಯಾವ ಕಳ್ಳನೂ ಕದಿಯಲು ಸಾಧ್ಯವಿಲ್ಲ. ಇದು ಬೆಂಕಿಯಲ್ಲಿ ಸುಡುವುದಿಲ್ಲ, ನೀರಿನಲ್ಲಿ ಮುಳುಗುವುದಿಲ್ಲ. ಲೌಕಿಕ ವಸ್ತುಗಳು ನಮ್ಮಲ್ಲಿ ಅಭದ್ರತೆಯನ್ನು ಹುಟ್ಟುಹಾಕಿದರೆ, ಈ ಜ್ಞಾನವು ಆತ್ಮಕ್ಕೆ ಸಂಪೂರ್ಣ ನಿರ್ಭಯತೆಯನ್ನು ತಂದುಕೊಡುತ್ತೆ. ತಾನು ಏನನ್ನೂ ಕಳೆದುಕೊಳ್ಳುವುದಿಲ್ಲ ಅನ್ನೋ ಅರಿವೇ ಅತಿ ದೊಡ್ಡ ಭದ್ರತೆ ಅಲ್ವಾ? ಖಂಡಿತ. ಬಟ್ ಇಷ್ಟೆಲ್ಲ ಭದ್ರತೆ ಮತ್ತು ನೆಮ್ಮದಿ ಈ ಜ್ಞಾನದಲ್ಲಿ ಇದ್ರೂ ನಾವು ಇದನ್ನ ಇತರರೊಂದಿಗೆ ಶೇರ್ ಮಾಡಲು ಅಥವಾ ಹಂಚಿಕೊಳ್ಳಲು ಯಾಕೆ ಹಿಂಜರಿತೇವೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ದೈನಂದಿನ ಜೀವನದಲ್ಲಿ ಅನೇಕ ಬಾರಿ ನಾವು ಆಧ್ಯಾತ್ಮಿಕ ವಿಚಾರಗಳನ್ನ ಹಂಚಿಕೊಳ್ಳಲು ಹೋದಾಗ ಜನರು ನನ್ನನ್ನು ವಿಚಿತ್ರವಾಗಿ ನೋಡ್ತಾರೋ ಅನ್ನೋ ಭಯ ಬರುತ್ತೆ. ಹೌದು, ಅಥವಾ ಏನೆಂದುಕೊಳ್ತಾರೋ ಅನ್ನೋ ಸಂಕೋಚ ನಮ್ಮನ್ನ ತಡೆಯುತ್ತೆ. ಈ ಅಡೆತಡೆಯನ್ನು ಮೀರುವುದು ಹೇಗೆ? ಆ ಸಂಕೋಚವನ್ನು ನಿವಾರಿಸಲು ಈ ಮೂಲ ವಸ್ತುವಿನಲ್ಲಿ ಕಂದಕಕ್ಕೆ ಬೀಳುತ್ತಿರುವ ವ್ಯಕ್ತಿಯನ್ನು ರಕ್ಷಿಸುವ ಅದ್ಭುತ ದೃಷ್ಟಾಂಕವನ್ನು ನೀಡಲಾಗಿದೆ. ಓಕೆ, ಅದು ಹೇಗೆಂದ್ರೆ? ನಮ್ಮ ಕಣ್ಣೆದುರಿಗೆ ಯಾರಾದರೂ ಪ್ರಪಾತಕ್ಕೆ ಬೀಳುತ್ತಿದ್ದರೆ ನಾನು ಇವರ ಕೈ ಹಿಡಿದು ಕಾಪಾಡಿದ್ರೆ ಸುತ್ತಮುತ್ತಲಿನವರು ಏನೆಂದುಕೊಳ್ತಾರೋ ಅಂತ ಜನರ ಅಭಿಪ್ರಾಯದ ಬಗ್ಗೆ ಯೋಚಿಸ್ತೀವಾ? ಖಂಡಿತ ಇಲ್ಲ. ತಕ್ಷಣ ಜಿಗಿದು ಅವರನ್ನು ಕಾಪಾಡ್ತೀವಿ. ಎಕ್ಸಾಕ್ಟ್ಲಿ. ಇಂದು ಜಗತ್ತು ಮಾನಸಿಕವಾಗಿ, ಭಾವನಾತ್ಮಕವಾಗಿ ಅಂತಹದೇ ಒಂದು ಪ್ರಪಾತದ ಅಂಚಿನಲ್ಲಿದೆ. ಇದು ನಿಜಕ್ಕೂ ಚಿಂತಿಸುವಂತ ವಿಷಯ. ಖಿನ್ನತೆ ಮತ್ತು ದುಃಖದ ಕಡೆಗೆ ವೇಗವಾಗಿ ಸಾಗುತ್ತಿರುವ ಜಗತ್ತಿಗೆ ಈ ಶಾಂತಿಯ ಮಾರ್ಗವನ್ನು ತೋರಿಸುವುದು ಕೇವಲ ಉಪದೇಶವಲ್ಲ, ಅದು ಅಕ್ಷರಶಃ ಒಂದು ಜೀವರಕ್ಷಕ ಕಾರ್ಯ. ಜೀವರಕ್ಷಕ ಕಾರ್ಯ. ಆದರೆ ವಾಸ್ತವದಲ್ಲಿ ದೈನಂದಿನ ಒತ್ತಡದಲ್ಲಿ ಸಿಲುಕಿರುವ ಜನರಿಗೆ ನಾವು ಇದನ್ನೆಲ್ಲ ಹೇಳಲು ಹೋದರೆ ಅದು ಕೇವಲ ಒಂದು ಬೇಡವಾದ ಉಪದೇಶದಂತೆ ಕೇಳಿಸುವುದಿಲ್ವೇ? ಪ್ರಾಯೋಗಿಕವಾಗಿ ಅದನ್ನವರು ಸ್ವೀಕರಿಸುವಂತೆ ಮಾಡುವುದು ಹೇಗೆ? ಅದು ನಾವು ಬದುಕುವ ರೀತಿಯಿಂದ ಮಾತ್ರ ಸಾಧ್ಯ. ಕೇವಲ ಮಾತುಗಳಿಂದ ಜ್ಞಾನವನ್ನು ಹಂಚುವುದಕ್ಕಿಂತ ನಮ್ಮ ಸ್ಥಿರತೆ ಮತ್ತು ನಮ್ಮ ನಡವಳಿಕೆ ಅವರಿಗೆ ಉತ್ತರವಾಗಬೇಕು. ಅಂದ್ರೆ ಆಕ್ಷನ್ಸ್ ಸ್ಪೀಕ್ ಲೌಡರ್ ದನ್ ವರ್ಡ್ಸ್. ಹೌದು. ನಾವು ನಮ್ಮ ಸ್ವಂತ ಆಂತರಿಕ ಸಂಪತ್ತನ್ನು ಹೇಗೆ ಕಾಪಾಡಿಕೊಳ್ಳುತ್ತಿದ್ದೇವೆ ಅನ್ನೋದು ಅವರಿಗೆ ಮಾದರಿಯಾಗಬೇಕು. ಆ ಸಂಪತ್ತನ್ನು ಕಾಪಾಡಿಕೊಳ್ಳುವ ವಿಷಯ ಬಂದಾಗ ನನಗೆ ಇಂದಿನ ತಂತ್ರಜ್ಞಾನದ ಒಂದು ಹೋಲಿಕೆ ನೆನಪಾಗ್ತಿದೆ. ಯಾವುದದು? ನಮ್ಮ ಹಳೆ ಮೊಬೈಲ್ ಫೋನ್ ಕೆಟ್ಟು ಹೋಗುವ ಹಂತಕ್ಕೆ ಬಂದಾಗ ಅಥವಾ ಅದರ ಆಪರೇಟಿಂಗ್ ಸಿಸ್ಟಮ್ ಕ್ರ್ಯಾಶ್ ಆಗ್ತಿದೆ ಅಂತ ಗೊತ್ತಾದಾಗ ನಮಗೆ ಎಲ್ಲಿಲ್ಲದ ಆತಂಕ ಶುರುವಾಗುತ್ತೆ. ಹೌದು, ಡೇಟಾ ಕಳೆದು ಹೋಗುತ್ತೆ ಅಂತ. ಕರೆಕ್ಟ್. ಒಳಗಿರುವ ಪ್ರಮುಖ ಡೇಟಾ, ಫೋಟೋಗಳು, ಕಾಂಟ್ಯಾಕ್ಟ್ಗಳು ಎಲ್ಲಿ ಕಳೆದು ಹೋಗುತ್ತವೆಯೋ ಅಂತ ತಕ್ಷಣವೇ ನಾವು ಆ ಡೇಟಾವನ್ನು ಕ್ಲೌಡ್ಗೆ ಬ್ಯಾಕಪ್ ಮಾಡಲು ಸ್ಟಾರ್ಟ್ ಮಾಡ್ತೀವಿ. ಆಧ್ಯಾತ್ಮಿಕ ಪಯಣದಲ್ಲೂ ಇದು ಅನ್ವಯವಾಗುತ್ತಲ್ವಾ? ನಿಖರವಾಗಿ. ಈ ಬ್ಯಾಕಪ್ ತಂತ್ರವನ್ನು ಈ ಮೂಲ ವಸ್ತುವಿನ ಆಳವಾದ ತತ್ವಕ್ಕೆ ಹೋಲಿಸಬಹುದು. ಓಹ್, ಹೇಗೆ? ಆ ಕೆಟ್ಟು ಹೋಗುತ್ತಿರುವ ಹಳೆ ಫೋನ್ ಎಂಬುದು ಈ ಸ್ಮಶಾನ ಅಥವಾ ಕಬ್ರಿಸ್ತಾನ್ ಆಗುತ್ತಿರುವ ಹಳೆ ಪ್ರಪಂಚವಿದ್ದಂತೆ.
ದುಃಖ, ಸಂಘರ್ಷಗಳು ಹೆಚ್ಚುತ್ತಿರುವ ಈ ಹಳೆ ಪ್ರಪಂಚದ ಆಪರೇಟಿಂಗ್ ಸಿಸ್ಟಮ್ ಈಗ ಕ್ರ್ಯಾಶ್ ಆಗುವ ಹಂತದಲ್ಲಿದೆ. ಹಾಗಾಗಿ ನಾವು ನಮ್ಮ ಬಳಿ ಇರುವ ಅತ್ಯಮೂಲ್ಯವಾದ ಆಸ್ತಿಯನ್ನು, ಅಂದರೆ ನಮ್ಮ ಸಮಯ, ಶ್ರೇಷ್ಠ ಸಂಪತ್ತು ಮತ್ತು ಶುದ್ಧ ಸಂಕಲ್ಪಗಳನ್ನು ಸುರಕ್ಷಿತವಾದ ಸರ್ವರ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಅಂದ್ರೆ ಮುಂಬರುವ ಹೊಸ ಪ್ರಪಂಚಕ್ಕೆ, ಆ ಪರಿಸ್ಥಾನ್ ಅಥವಾ ಪರಿಗಳ ದೇಶಕ್ಕೆ. ಹೌದು, ನಮ್ಮ ಒಳ್ಳೆಯ ಕರ್ಮಗಳೇ ಆ ಕ್ಲೌಡ್ ಬ್ಯಾಕಪ್. ಆದ್ರೆ ಈ ಡೇಟಾ ಟ್ರಾನ್ಸ್ಫರ್ ಮಾಡುವ ಪ್ರಕ್ರಿಯೆಯನ್ನ ಕೆಲವರು ತಪ್ಪಾಗಿ ಅರ್ಥೈಸಿಕೊಳ್ಳುವ ಸಾಧ್ಯತೆ ಇದೆ. ಹೇಗೆ? ಹಳೆಯ ಫೋನ್ ಕೆಡುತ್ತಿದೆ ಅಂದ್ರೆ ತಕ್ಷಣವೇ ಅದನ್ನು ಬಿಸಾಡಿ ಕಾಡಿಗೆ ಓಡಿ ಹೋಗುವುದಲ್ಲ. ಬ್ಯಾಕಪ್ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ನಡೆಯುತ್ತಿರುವಾಗಲೇ ನಾವು ಆ ಫೋನನ್ನು ಬಳಸುತ್ತಿರ್ತೇವೆ. ಕರೆಕ್ಟ್. ಅದೇ ರೀತಿ ಸಂಸಾರದಲ್ಲಿಯೇ ಇದ್ದು ನಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸ್ತಲೇ ನಮ್ಮ ಆಧ್ಯಾತ್ಮಿಕ ಬ್ಯಾಕಪ್ ಅನ್ನು ಮಾಡಿಕೊಳ್ಬೇಕು. ಇದನ್ನೇ ಕಮಲದ ಹೂವಿನ ಉದಾಹರಣೆಯಲ್ಲಿ ವಿವರಿಸಲಾಗುತ್ತದೆ ಅಲ್ವಾ? ಕೆಸರಿನಲ್ಲಿ ಹುಟ್ಟಿದ್ರೂ ನೀರಿನಲ್ಲಿ ಇದ್ರೂ ಅನಾಸಕ್ತವಾಗಿ ಬದುಕುವುದು. ಹೌದು. ಲೌಕಿಕ ಜವಾಬ್ದಾರಿಗಳಿಂದ ನುಣುಚಿಕೊಳ್ಳುವುದು ಜ್ಞಾನ ಮಾರ್ಗವಲ್ಲ. ಸಂಸಾರದಲ್ಲಿ, ಸಮಾಜದಲ್ಲಿ ಇದ್ದುಕೊಂಡೇ ಕಮಲದ ಹೂವಿನಂತೆ ನಿರ್ಲಿಪ್ತವಾಗಿರಬೇಕು. ನಿರ್ಲಿಪ್ತತೆ. ಹೌದು. ಆದರೆ ಈ ನಿರ್ಲಿಪ್ತತೆ ಅಥವಾ ಅನಾಸಕ್ತಿ ಎಂದರೆ ಜವಾಬ್ದಾರಿ ಇಲ್ಲದಿರುವುದಲ್ಲ. ಬದಲಾಗಿ ನಮಗೆ ವಹಿಸಿದ ಕೆಲಸವನ್ನು ಅತ್ಯಂತ ನಿಷ್ಠೆಯಿಂದ ಮಾಡುವುದು, ಆದರೆ ಅದರ ಫಲದ ಬಗ್ಗೆ ಅಥವಾ ಭೌತಿಕ ಆಕರ್ಷಣೆಗಳ ಬಗ್ಗೆ ಅಂಟಿಕೊಳ್ಳದಿರುವುದು. ಈ ಕಮಲದ ಹೂವಿನ ಸ್ಥಿತಿಯನ್ನು ನಮ್ಮ ಆಧುನಿಕ ಕಾರ್ಪೊರೇಟ್ ಜೀವನದಲ್ಲಿ ಉಳಿಸಿಕೊಳ್ಳುವುದು ಬಹಳ ದೊಡ್ಡ ಸವಾಲು, ವಿಶೇಷವಾಗಿ ನಾವು ಪ್ರತಿದಿನ ಸೇವಿಸುವ ಆಹಾರದ ವಿಚಾರದಲ್ಲಿ. ನಿಜ, ಇದು ಇಂದಿನ ಅತಿ ದೊಡ್ಡ ಸಮಸ್ಯೆ. ನಮ್ಮ ಕೇಳುಗರಿಗೆ ಮನ್ಮನಾಭವ ಅಂದ್ರೆ ಭಗವಂತನ ನೆನಪಿನಲ್ಲಿರುವುದು ಎಂಬ ಅಭ್ಯಾಸ ಹೊಸದೇನಲ್ಲ. ಅದೇ ಆಫೀಸ್ ಕ್ಯಾಂಟೀನ್ನ ಗದ್ದಲದಲ್ಲಿ, ಡೆಡ್ಲೈನ್ನ ಒತ್ತಡದಲ್ಲಿ ಎಲ್ಲೋ ಸ್ವಿಗ್ಗಿ ಅಥವಾ ಝೊಮ್ಯಾಟೋದಿಂದ ತರಿಸಿದ ಆಹಾರವನ್ನು ಸೇವಿಸುವಾಗ ಆ ಶುದ್ಧ ಸ್ಥಿತಿಯನ್ನು ತಂದುಕೊಳ್ಳುವುದು ನಿಜವಾದ ಸವಾಲು ಅಲ್ವೇ? ಹೌದು, ಖಂಡಿತ. ಅನ್ನದಂತೆ ಮನಸ್ಸು ಅನ್ನೋ ಮಾತಿದೆ. ಅಡಿಗೆ ಮಾಡುವವರ ಕೋಪ, ಬೇಸರ ಆ ಆಹಾರದಲ್ಲಿ ಸೇರಿರುತ್ತೆ. ಇದನ್ನ ಪ್ರಾಯೋಗಿಕವಾಗಿ ಹೇಗೆದುರಿಸುವುದು? ಇದು ಇಂದಿನ ಲೈಫ್ ಸ್ಟೈಲ್ನ ಅತಿ ದೊಡ್ಡ ವಾಸ್ತವ. ನಾವೆಲ್ಲರೂ ಪ್ರತಿದಿನ ಮನೆಯಲ್ಲಿಯೇ ಮಾಡಿದ ಊಟವನ್ನು ಸವಿಯಲು ಸಾಧ್ಯವಾಗದಿರಬಹುದು. ಆದರೆ ಮಂದನಾಭವ ಎಂಬುದು ಕೇವಲ ಕಣ್ಣು ಮುಚ್ಚಿ ಕೂರುವ ಪ್ರಕ್ರಿಯೆಯಲ್ಲ. ಅದೊಂದು ವೈಜ್ಞಾನಿಕವಾದ ಲೇಸರ್ ತಂತ್ರಜ್ಞಾನದಂತೆ ಕೆಲಸ ಮಾಡುತ್ತೆ. ಲೇಸರ್ ತಂತ್ರಜ್ಞಾನ? ಹೌದು. ಆಹಾರವು ಕೇವಲ ಭೌತಿಕ ವಸ್ತುವಲ್ಲ, ಅದೊಂದು ಶಕ್ತಿಯ ರೂಪ. ಅದನ್ನು ತಯಾರಿಸಿದವರ ಮನಸ್ಥಿತಿ ಆ ಆಹಾರದೊಳಗೆ ಕಡಿಮೆ ಆವೃತನದ, ಅಂದ್ರೆ ಲೋ ಫ್ರೀಕ್ವೆನ್ಸಿ ತರಂಗಗಳಾಡಿ ಸೇರಿಕೊಂಡಿರುತ್ತೆ. ಓಕೆ, ಹಾಗಾದ್ರೆ ನಾವೇನ್ ಮಾಡ್ಬೇಕು? ನಾವು ಊಟ ಮಾಡುವ ಮುನ್ನ ಕೇವಲ ಕೆಲವು ಕ್ಷಣ ನಮ್ಮೆಲ್ಲ ಗೊಂದಲಗಳನ್ನು ಬದಿಗಿಟ್ಟು ಆ ಪರಮ ಚೈತನ್ಯವನ್ನು ನೆನಪಿಸಿಕೊಂಡು ಆ ಆಹಾರಕ್ಕೆ ನಮ್ಮ ದೃಷ್ಟಿಯ ಮೂಲಕ ಸಕಾರಾತ್ಮಕ ಶಕ್ತಿಯನ್ನು ಹರಿಸಬೇಕು. ಆಗ ಆ ಉನ್ನತ ಆವೃತನದ ಶಕ್ತಿಯು ಆಹಾರದಲ್ಲಿರುವ ನಕಾರಾತ್ಮಕತೆಯನ್ನು ಸಂಪೂರ್ಣವಾಗಿ ಸುಟ್ಟು ಹಾಕುತ್ತೆ. ಆ ಕ್ಷಣದಲ್ಲಿ ಆ ಕ್ಯಾಂಟೀನ್ ಆಹಾರವು ದಿವ್ಯಪ್ರಸಾದವಾಗಿ ರೂಪಾಂತರಗೊಳ್ಳುತ್ತೆ. ವಾವ್! ಅಂದ್ರೆ ನಮ್ಮ ಆಲೋಚನಾ ಶಕ್ತಿಗೆ ಬಾಹ್ಯ ವಸ್ತುವಿನ ಗುಣಮಟ್ಟವನ್ನೇ ಬದಲಾಯಿಸುವ ತಾಕತ್ತಿದೆ. ಆದರೆ ಈ ಏಕಾಗ್ರತೆಯನ್ನ ಸಾಧಿಸಲು ನಿಜವಾದ ಅಂತರ್ಮುಖತೆ ಅಗತ್ಯ ಅಂತ ಇಲ್ಲಿ ಹೇಳಲಾಗಿದೆ. ಹೌದು. ಸಾಮಾನ್ಯವಾಗಿ ಅಂತರ್ಮುಖಿ ಅಂದ್ರೆ ಯಾರಿಗೂ ಮುಖ ತೋರಿಸದೆ ಒಂದು ಮೂಲೆಯಲ್ಲಿ ಮೌನವಾಗಿ ಕೂರುವವರು ಅಂತ ನಾವು ಅಂದುಕೊಳ್ತೀವಿ. ಕೇವಲ ತುಟಿಗಳನ್ನು ಮುಚ್ಚಿ ಯಾರೊಂದಿಗೂ ಮಾತನಾಡದಿರೋದೇ ಅಂತರ್ಮುಖತೆಯ? ಖಂಡಿತ ಅಲ್ಲ. ಕೇವಲ ತುಟಿ ಮುಚ್ಚಿ ಒಳಗೊಳಗೆ ಪ್ರಪಂಚದ ಬಗ್ಗೆ, ಬೇರೆಯವರ ಬಗ್ಗೆ ಯೋಚಿಸಿದ್ರೆ ಅದು ಅಂತರ್ಮುಖತೆಯಲ್ಲ. ಮತ್ತೆ ಯಾವುದು ನಿಜವಾದ ಅಂತರ್ಮುಖತೆ? ನಿಜವಾದ ಅಂತರ್ಮುಖತೆ ಅಂದ್ರೆ ಹೊರಗಿನ ಗದ್ದಲಗಳಿಂದ, ವ್ಯರ್ಥ ಮಾತುಗಳಿಂದ ಮತ್ತು ಅತ್ಯಂತ ಮುಖ್ಯವಾಗಿ ಇತರರ ದೋಷಗಳನ್ನು ನೋಡುವುದರಿಂದ ನಮ್ಮ ಮನಸ್ಸಿನ ಶಕ್ತಿಯನ್ನು ಸಂಪೂರ್ಣವಾಗಿ ಹಿಂಪಡೆದುಕೊಳ್ಳುವುದು. ನಮ್ಮ ಎನರ್ಜಿಯನ್ನ ವಾಪಸ್ ಪಡೆಯುವುದು. ಎಕ್ಸಾಕ್ಟ್ಲಿ. ಆ ಹಿಂಪಡೆದ ಶಕ್ತಿಯನ್ನು ನಮ್ಮ ಒಳಗಿನ ಲೈಟ್ ಅಥವಾ ನಮ್ಮ ಮೂಲ ಆತ್ಮಸ್ವರೂಪದ ಮೇಲೆ ಕೇಂದ್ರೀಕರಿಸುವುದು. ನಾವು ಇತರರ ದೋಷಗಳನ್ನು ನೋಡಿದಷ್ಟು ನಮ್ಮ ಶಕ್ತಿ ವ್ಯಯವಾಗುತ್ತೆ. ಆ ಸೋರಿಕೆಯನ್ನು ನಿಲ್ಲಿಸುವುದೇ ಅಂತರ್ಮುಖತೆ. ನಮ್ಮ ಶಕ್ತಿಯ ಸೋರಿಕೆಯನ್ನು ನಿಲ್ಲಿಸಿ ಆ ಲೈಟ್ನೊಂದಿಗೆ ಕನೆಕ್ಟ್ ಆದಾಗ ಅದ್ಭುತವಾದ ಬದಲಾವಣೆ ಉಂಟಾಗುತ್ತೆ ಅಂತ ಈ ಅಧ್ಯಯನ ವಿವರಿಸುತ್ತೆ. ಹೌದು, ಲೈಟ್ ಮತ್ತು ಮೈಟ್. ಕರೆಕ್ಟ್. ಆ ಸುಪ್ರೀಂ ಪವರ್ ಹೌಸ್ನಿಂದ ಮೈಟ್ ಅಂದ್ರೆ ಸರ್ವಶಕ್ತಿಗಳು ನಮ್ಮೊಳಗೆ ತಾನಾಗಿಯೇ ಹರಿದು ಬರಲು ಶುರುವಾಗ್ತವೆ. ಅಂದ್ರೆ ನಮ್ಮ ಆಂತರಿಕ ಬೆಳಕು ಜಾಗೃತವಾದಾಗ ಮಾತ್ರ ಬಾಹ್ಯ ಪ್ರಪಂಚದ ಯಾವುದೇ ಕೋಲಾಹಲ ನಮ್ಮನ್ನು ವಿಚಲಿತಗೊಳಿಸಲು ಸಾಧ್ಯವಿಲ್ಲ. ನಿಜ. ಲೈಟ್ ಮತ್ತು ಮೈಟ್ನ ಈ ರಹಸ್ಯ ಅರ್ಥವಾದ್ರೆ
ದೈನಂದಿನ ಹೋರಾಟಗಳು ತುಂಬಾ ಸಣ್ಣದಾಗಿ ಕಾಣುತ್ತವೆ. ಖಂಡಿತ. ಮತ್ತು ಈ ಶಕ್ತಿಯು ನಮ್ಮ ದೈನಂದಿನ ಕರ್ತವ್ಯಗಳಲ್ಲಿ ಪ್ರತಿಫಲಿಸಬೇಕು. ಭಗವಂತನನ್ನು ನಂಬುವುದು ಅಥವಾ ಆಧ್ಯಾತ್ಮಿಕವಾಗಿರುವುದು ಕರ್ತವ್ಯಗಳಿಂದ ವಿಮುಖರಾಗುವುದಲ್ಲ. ಬದಲಾಗಿ ನಮಗೆ ಸಿಕ್ಕಿರುವ ದೈನಂದಿನ ಕೆಲಸಗಳು, ಅದು ಮನೆಯನ್ನು ಶುಚಿಗೊಳಿಸುವುದಿರಬಹುದು ಅಥವಾ ಕಾರ್ಪೊರೇಟ್ ಜಗತ್ತಿನಲ್ಲಿ ಒಂದು ಕ್ಲಿಷ್ಟಕರವಾದ ಪ್ರಾಜೆಕ್ಟ್ ಮುನ್ನಡೆಸುವುದಿರಬಹುದು, ಅದನ್ನು ಸಂಪೂರ್ಣ ನಿಖರತೆಯಿಂದ ಅಂದ್ರೆ ಅಕ್ಯುರಸಿಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಮಾಡಬೇಕು. ಅಕ್ಯುರಸಿ. ಹೌದು. ಕರ್ತವ್ಯದಲ್ಲಿ ನಿಖರತೆ ಇದ್ದಾಗ ಮಾತ್ರ ಮನುಷ್ಯ ನಿಜವಾದ ಅರ್ಥದಲ್ಲಿ ನಿರ್ಭಯ ಮತ್ತು ನಿಶ್ಚಿಂತನಾಗ್ತಾನೆ. ಕರ್ತವ್ಯ ಲೋಪವಿದ್ದರೆ ಒಳಗಿನಿಂದ ಭಯ ಕಾಡುತ್ತಲೇ ಇರುತ್ತೆ. ಸರಿ, ಹಾಗಾದರೆ ಇದೆಲ್ಲದರ ಒಟ್ಟು ಅರ್ಥವೇನು? ನಮಗೆ ಸಿಕ್ಕಿರುವ ದೈನಂದಿನ ಕರ್ತವ್ಯಗಳನ್ನು ನಿಖರತೆಯಿಂದ ಮಾಡುತ್ತಾ ನಮ್ಮ ಆಂತರಿಕ ತರಂಗಗಳನ್ನು ಶುದ್ಧವಾಗಿಟ್ಟುಕೊಳ್ಳುವುದು. ಆದರೆ ದಿನದ ಓಟದಲ್ಲಿ ನಾವು ಈ ಟ್ರ್ಯಾಕ್ನಲ್ಲೇ ಇದ್ದೀವಾ ಅಂತ ಖಚಿತಪಡಿಸಿಕೊಳ್ಳುವುದು ಹೇಗೆ? ದೈನಂದಿನ ಚೆಕ್ಕಿಂಗ್ ಅಥವಾ ಸ್ವಯಂ ಪರಿಶೀಲನೆ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಅಂದ್ರೆ ದಿನದ ಕೊನೆಯಲ್ಲಿ? ಹೌದು. ದಿನದ ಅಂತ್ಯದಲ್ಲಿ ಅಥವಾ ದಿನದ ಮಧ್ಯದಲ್ಲಿ ಒಂದು ಕ್ಷಣ ನಿಂತು ನಮ್ಮನ್ನೇ ನಾವು ವಿಮರ್ಶಿಸಿಕೊಳ್ಬೇಕು. ನನ್ನ ಇಂದಿನ ಮಾತುಗಳು, ನನ್ನ ಆಲೋಚನೆಗಳು ಮತ್ತು ನನ್ನಿಂದ ಹೊರಹೊಮ್ಮುತ್ತಿರುವ ತರಂಗಗಳು ನನ್ನ ಎದುರಿಗಿರೋವರ, ನನ್ನ ಕುಟುಂಬದವರ ಅಥವಾ ನನ್ನ ಸಹೋದ್ಯೋಗಿಗಳ ಕಲ್ಯಾಣ ಮಾಡ್ತೀವಿಯೇ ಅನ್ನೋ ಪ್ರಶ್ನೆ ನಮ್ಮನ್ನು ಸದಾ ಜಾಗೃತಾವಸ್ಥೆಯಲ್ಲಿಡುತ್ತೆ. ಇದು ಬಹಳ ಮುಖ್ಯವಾದ ಪ್ರಾಕ್ಟೀಸ್. ಇದರ ಜೊತೆಗೆ ಮನಸ್ಸಿಗೆ ಪದೇ ಪದೇ ಶಕ್ತಿ ತುಂಬಲು ಸ್ವಮಾನದ ಅಭ್ಯಾಸ ಬಹಳ ಮುಖ್ಯ. ಆ ಸ್ವಮಾನದ ಅಭ್ಯಾಸ ಹೇಗೆ ಕೆಲಸ ಮಾಡುತ್ತೆ? ಕೇವಲ ನಮಗೆ ನಾವೇ ಕೆಲವು ವಾಕ್ಯಗಳನ್ನು ರಿಪೀಟ್ ಮಾಡೋದ್ರಿಂದ ಬದಲಾವಣೆ ಸಾಧ್ಯವೇ? ಇದು ಕೇವಲ ಯಾಂತ್ರಿಕ ರೆಪಿಟೇಷನ್ ಅಲ್ಲ. ಆಳವಾದ ನಂಬಿಕೆಯೊಂದಿಗೆ ನಾನು ಮಾಸ್ಟರ್ ಕಲ್ಯಾಣಕಾರಿ, ನಾನು ನಿರ್ಭಯ ಆತ್ಮ ಅನ್ನೋ ಸ್ಮೃತಿಯನ್ನು ಜಾಗೃತಗೊಳಿಸುವುದು. ಓಕೆ. ಇದು ನಮ್ಮ ಉಪಪ್ರಜ್ಞೆಯನ್ನು ಅಂದ್ರೆ ಸಬ್ಕಾನ್ಷಿಯಸ್ ಮೈಂಡನ್ನು ಮರುಪ್ರೋಗ್ರಾಮ್ ಮಾಡುತ್ತೆ. ನಮ್ಮ ಲೊಗಿನ ಅಂಜಿಕೆಯನ್ನು ಓಡಿಸಿ ನಮ್ಮ ನಿಜವಾದ ಸಾಮರ್ಥ್ಯವನ್ನೂ ಹೊರತರುತ್ತೆ. ಒಮ್ಮೆ ಈ ಅರಿವು ಬೇರೂರಿದ್ರೆ ನಮ್ಮ ಪ್ರತಿಕ್ರಿಯೆಯೂ ಕಲ್ಯಾಣಕಾರಿಯಾಗುತ್ತೆ. ಇದು ನಿಜಕ್ಕೂ ನಮ್ಮ ದೈನಂದಿನ ಅಸ್ತಿತ್ವದ ಬೇರುಗಳನ್ನೇ ಮರುಪರಿಶೀಲಿಸುವಂಥ ವಿಚಾರ. ಆಧ್ಯಾತ್ಮಿಕತೆಯು ಕೇವಲ ಓದುವ ವಿಷಯವಲ್ಲ, ಅದು ಪ್ರತಿ ಉಸಿರಿನಲ್ಲೂ ಅನುಭವಿಸುವ ವಿಷಯ ಅನ್ನೋದು ಈ ಮೂಲ ವಸ್ತುವಿನಿಂದ ನಮಗೆ ಸ್ಪಷ್ಟವಾಗುತ್ತೆ. ಖಂಡಿತ. ಈ ಎಲ್ಲ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ನಿರಂತರ ಪ್ರಯತ್ನ ನಮ್ಮದಾಗಬೇಕಿದೆ. ಹೌದು. ಮತ್ತು ಈ ಇಡೀ ಚರ್ಚೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಒಂದು ಆಳವಾದ ಮತ್ತು ಪ್ರಚೋದನಾತ್ಮಕವಾದ ಚಿಂತನೆಯನ್ನು ಬಿಟ್ಟು ಹೋಗಲು ನಾನು ಬಯಸ್ತೀನಿ. ದಯವಿಟ್ಟು ಹೇಳಿ. ಒಮ್ಮೆ ಯೋಚಿಸಿ ನೋಡಿ. ಇಂದಿನ ಅತಿಯಾದ ಗದ್ದಲ, ಒತ್ತಡ ಮತ್ತು ಸ್ಪರ್ಧೆಯಿಂದ ತುಂಬಿರುವ ಈ ಜಗತ್ತಿನಲ್ಲಿ ನಾವೆಲ್ಲರೂ ಏನಾದರೊಂದು ದೊಡ್ಡ ಕ್ರಾಂತಿಯನ್ನು ಮಾಡಬೇಕು, ಸಮಾಜವನ್ನು ಬದಲಾಯಿಸಬೇಕು ಅಂತ ಆಲೋಚಿಸ್ತೀವಿ. ಹೌದು, ದೊಡ್ಡ ದೊಡ್ಡ ಯೋಜನೆಗಳನ್ನ ಮಾಡ್ತೀವಿ. ಅದಕ್ಕಾಗಿ ದೊಡ್ಡ ದೊಡ್ಡ ಭೌತಿಕ ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ. ಆದರೆ ನಾವು ಮಾಡಬಹುದಾದ ಅತ್ಯಂತ ಶಕ್ತಿಶಾಲಿ ಕ್ರಾಂತಿ ಎಂದರೆ ನಮ್ಮ ಕೈಗಳಿಂದ ಮಾಡುವ ಯಾವುದೋ ದೊಡ್ಡ ಕೆಲಸವಾಗಿರದೆ, ಒಂದು ತೀವ್ರ ಬಿಕ್ಕಟ್ಟಿನ ಅಥವಾ ಸಂಕಷ್ಟದ ಸಂದರ್ಭದಲ್ಲಿ ಎಲ್ಲರೂ ಆತಂಕಗೊಂಡಿರುವಾಗ ನಾವು ನಮ್ಮೊಳಗೆ ಭದ್ರವಾಗಿ ಉಳಿಸಿಕೊಳ್ಳಲು ನಿರ್ಧರಿಸುವ ಆ ಒಂದು ಶಾಂತಿಯ ವೈಬ್ರೇಷನ್ ಆಗಿದ್ರೆ ಹೇಗಿರುತ್ತೆ? ವಾವ್! ಎಂತಹ ಆಳವಾದ ಪ್ರಶ್ನೆ ಇದು. ಬಿರುಗಾಳಿಯ ನಡುವೆ ದೀಪವಾಗಿ ನಿಲ್ಲುವ ಶಕ್ತಿ. ಎಲ್ಲರೂ ಭಯದಲ್ಲಿರುವಾಗ ನಮ್ಮ ಆಂತರಿಕ ಸ್ಥಿರತೆ ಮತ್ತು ದಟ್ಟವಾದ ಮೌನವೇ ಜಗತ್ತಿಗೆ ನಾವು ಮಾಡಬಹುದಾದ ಅತಿ ದೊಡ್ಡ ಸೇವೆಯಾಗಬಹುದೇ? ಖಂಡಿತ. ಭೌತಿಕ ಹೋರಾಟಗಳಿಗಿಂತ ಒಬ್ಬ ವ್ಯಕ್ತಿಯ ಆಂತರಿಕ ಮೌನ ಮತ್ತು ಪರಿವರ್ತನೆಯೇ ಈ ಜಗತ್ತನ್ನು ಗುಣಪಡಿಸುವ ಪ್ರಬಲ ಅಸ್ತ್ರ ಎಂಬ ಈ ಯೋಚನೆ ನಿಜಕ್ಕೂ ಬೆರಗುಗೊಳಿಸುವಂತಿದೆ. ಆ ಮೌನಕ್ಕೆ ಇಡೀ ವಾತಾವರಣವನ್ನೇ ಶುದ್ಧೀಕರಿಸುವ, ಕಲ್ಯಾಣ ಮಾಡುವ ಅಗಾಧ ಶಕ್ತಿ ಇದೆ ಗೊತ್ತಾ? ಈ ಒಂದು ಶಕ್ತಿಶಾಲಿ ಯೋಚನೆಯೊಂದಿಗೆ ನಾವು ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಈ ಜ್ಞಾನದ ಪಯಣ ಹೀಗೆಯೇ ಮುಂದುವರಿಯಲಿ. ನಾವು ಚರ್ಚಿಸಿದ ಆ ಶಾಂತಿಯ ತರಂಗಗಳು ಜಗತ್ತಿಗೆ ಬೆಳಕಾಗಲಿ. ಮುಂದಿನ ಬಾರಿ ಮತ್ತೊಂದು ವಿಶಿಷ್ಟವಾದ ಮೂಲ ವಸ್ತುವಿನ ವಿಶ್ಲೇಷಣೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಯೋಚಿಸುತ್ತಿರಿ, ಅನ್ವೇಷಿಸುತ್ತಿರಿ.